ಈಗಾಗಲೇ ದರ್ಶನಿಂದ ಹಲವಾರು ಅಧಿಕಾರಿಗಳು ತುಂಬ ಕಷ್ಟ ಅನುಭವಿಸ್ಬಿಡ್ತಾ ಇದ್ದಾರೆ, ಅನುಭವಿಸ್ತಾನೂ ಅವರೇ, ಹೌದಲ್ವಾ? ಆ ಕಾರಣಕ್ಕೆ ಏನು ಮಾಡ್ತಾರೆ, ಏನು ಬೇಡಪ್ಪ, ಎಂಥದ್ದು ಬೇಡ, ನಮ್ಗೆ ಯಾಕೆ ಹೈಯರ್ ಆಫೀಸರ್ಗಳು ಸುಮ್ಮನೆ ನಮ್ಮನ್ನು ಕರೀದು ನಿಮ್ಗೆ ಸಸ್ಪೆಂಡು ಅನ್ನೋದು, ಅದು ಕೊಡ್ತಾ ಇದೆಯೇನು ಇದು ಏನು ಕೊಡಬೇಡ್ರಿ. ಕೋರ್ಟ್ ಏನಾರ ಹೇಳಿ, ಅಕಸ್ಮಾತ್ ಕೋರ್ಟ್ ಚೆಕಿಂಗ್ ಬಂದಾಗ ಅವತ್ತು ಒಂದು 4-2 ಒಂದು ಕಂಬಳಿ ಇಟ್ಬಿಡೋಣ, ಒಂದು ದಿಂಬಿ ಇಟ್ಬಿಡೋಣ, ಮುಗ್ದೈತೆಲ್ಲ, ಇವ್ರ ಕಂಟ್ರೋಲ್ ಇರ್ತಾರೆ, ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅಲ್ಲೇನು ನೀವು ಏನು ನೀವು ಜೈಲಲ್ಲಿರೋ CCTV ನಥಿಂಗ್, ಏನು ಬೇಕಾದ್ರೂ ಮಾಡ್ಕೊಬೋದು ನಾವು. ನಮ್ಗೆ ಏನು ಬೇಡಪ್ಪ ಅವ್ರ ಸವಾಸ. ನನ್ನ ಎಕ್ಸಿಸ್ಟೆನ್ಸೇ, ನನ್ನ ಸರ್ವೈವಲ್ಲೇ ಅಲ್ಲಿ ಪ್ರಶ್ನೆಗೆ ಬಂದಾಗ ಇವರೆಲ್ಲ ಟೈಟ್ ಆಗಿಬಿಡ್ತಾರೆ. ಏನು ಬೇಡ, ಯಾರು ಏನಾರು ಮಾಡಿದ್ರೆ ನೀವು ನಾಳೆ ಬೆಳಗ್ಗೆ ನಿಮ್ಮ ಒಳಗೆ ಜೈಲಿಂದ ಆಚೆ ಬಿಡಲ್ಲ, ನಿಮ್ಮನ್ನು ಇಲ್ಲೇ ಅರೆಸ್ಟ್ ಮಾಡಿ ಒಳಗಾಕ್ಸ್ಬಿಡ್ತೀನಿ ಅಂದ್ಬಿಟ್ರೆ ಎಲ್ಲ ಭಯ ಬಿದ್ದುಬಿಡ್ತಾರೆ, ಯಾರು ಒತ್ತರಕ್ಕೂ ಹೋಗಲ್ರು. ನಿಮ್ಮ ಎಕ್ಸಿಸ್ಟೆನ್ಸ್ಗೆ ನಿಮ್ಮ ಬುಡಕ್ಕೆ ಬೀಳ್ತದೆ ಬೆಂಕಿ ಅಂದಾಗ ನೀವು ಯಾಕೆ ಕೊಡಕ್ಕೆ ಹೋಗ್ತೀರಿ? ಬಿಡಿ, ಏನಾರು ಹಾಕ್ಕೊಳ್ಳಿ, ದಿಂಬು ಬೇಡ, ಇದು ಬೇಡ, ಬೆಡ್ಶೀಟು ಬೇಡ, ಕಂಬಳಿನೂ ಬೇಡ ಅನ್ನುವಂಥದ್ದು. ಆ ಕಾರಣಕ್ಕೆ ಇದೆಲ್ಲ ಸ್ವಯಂಕೃತ ಅಪರಾಧಗಳು, ನಾವಾಗಿ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು.